ಇನ್ನು ಬೆಂಗಳೂರಿನ ಸಚಿವರಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯ ಟಾಸ್ಕ್ ಅನ್ನ ಆ ಕ್ಷೇತ್ರದ ಸಚಿವರಿಗೆ ನೀಡಲಾಗ್ತಾ ಇದೆ. ಬೆಂಗಳೂರು ಸಚಿವರಿಗೆ ಎದುರಾಗ್ತಾ ಇದೆ ಅಗ್ನಿ ಪರೀಕ್ಷೆ. ಪಾಲಿಕೆಗಳ ಚುನಾವಣಾ ಜವಾಬ್ದಾರಿ ಸಚಿವರ ಹೆಗಲಿಗೆ ಹೋಗ್ತಾ ಇದೆ. 5 ಪಾಲಿಕೆಗಳನ್ನ ಗೆಲ್ಲಿಸಲೇಬೇಕಾದಂತಹ ಬಿಗ್ ಟಾಸ್ಕ್ ಸಿಗ್ತಾ ಇದೆ ಅವರಿಗೆಲ್ಲರಿಗೂ. ಒಂದರ್ಥದಲ್ಲಿ DCM DK ಶಿವಕುಮಾರ್ಗೂ ಕೂಡ ಇದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬೇಕಾಗುತ್ತೆ. ಹಾಗಾಗಿ ಒಂದೊಂದು ಪಾಲಿಕೆ ಸಚಿವರ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ, KJ ಜಾರ್ಜ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಹಾಗೂ ಬೈರತಿ ಸುರೇಶ್ ರವರಿಗೆ ಚುನಾವಣೆ ಘೋಷಣೆಗೂ ಮೊದಲೇ ಸಚಿವರಿಗೆ ಜವಾಬ್ದಾರಿಗಳನ್ನು ನೀಡಲಾಗ್ತಾ ಇದೆ. ಎಟ್ ಎನಿ ಕಾಸ್ಟ್ ಈ ಎಲೆಕ್ಷನ್ಗಳಲ್ಲಿ ನೀವು ಗೆದ್ಕೊಂಡೇ ಬರಬೇಕು, ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಗೆದ್ದು ಬರಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಟಾಸ್ಕ್ ನೀಡಲಾಗ್ತಾ ಇದೆ. ಬಹಳ ಟೆನ್ಷನ್ ಅಲ್ಲಿದ್ದಾರೆ ಅವರೆಲ್ಲ. ಈಗ ಹೆಂಗೆ ಗೆಲ್ಸ್ಕೊಂಡು ಬರಲಿ ಇವರೆಲ್ಲರನ್ನ ಅಂತ ಹೇಳಿ. ಸೊ 5 ಏನಿದೆ ಗ್ರೇಟರ್ ಬೆಂಗಳೂರಿನ 5 ಇಲಾಖೆಗಳು, ಆ 5 ಕಡೆಗಳಲ್ಲಿ ಕೂಡ ಚುನಾವಣೆಗಳಾಗುತ್ತೆ. 100 ಜನರನ್ನ ಆಯ್ಕೆ ಮಾಡಲಾಗುತ್ತೆ. ಅವರಿಷ್ಟು ಜನರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಹೇಳಲಾಗ್ತಾ ಇದೆ ಅಂತೆ. ಯಾಕಂತ ಹೇಳಿದ್ರೆ ಇದು ಸ್ವಯಂ DCM DK ಶಿವಕುಮಾರ್ ಅವರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ ಆಗಿಬಿಟ್ಟಿದೆ. ಇನ್ನು ಇದೇ ವಿಚಾರದ ಕುರಿತಾಗಿ ನನ್ನ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ರವರು ನನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೊಂದು ರೀತಿ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೂ ಕೂಡ ಅವರ ಪ್ರತಿಷ್ಠೆಯ ಕಣ ಆಗಿಬಿಟ್ಟಿದೆ. ಅದರ ಜೊತೆಯಲ್ಲೇ ಉಳಿದಂತೆ ಎಲ್ಲ ಸಚಿವರಿಗೂ ಕೂಡ ಈಗ ದೊಡ್ಡ ಟೆನ್ಷನ್ ಎದುರಾಗ್ತಾ ಇದೆ. ಯಾವ ರೀತಿ ಗೆಲ್ಕೊಂಡು ಬರಬಹುದು, ಗೆಲ್ಲಕ್ಕೆ ಸಾಧ್ಯ ಇದೆಯಾ ಅಷ್ಟು ಸೀಟ್ಗಳನ್ನು ಆನಂದ್? ಕಾರ್ತಿಕ್, ಪ್ರಮುಖವಾಗಿ ಡಿಸೆಂಬರ್ನಲ್ಲಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಒಂದು GBA ಅನ್ನ ಗೆಲ್ಲೋದಕ್ಕೆ DK ಶಿವಕುಮಾರ್ ಅವರು ಈಗಾಗಲೇ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಅದರ ಒಂದು ಭಾಗವಾಗಿ ಈಗಾಗಲೇ 5 ನಗರ ಪಾಲಿಕೆಗಳಿಗೆ ಉಸ್ತುವಾರಿಗಳನ್ನು ಕೂಡ DK ಶಿವಕುಮಾರ್ ಅವರು ನೇಮಕ ಮಾಡಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ 5 ನಗರ ಪಾಲಿಕೆಗಳ ಪೈಕಿ ಕನಿಷ್ಠ ಒಂದು 3 ನಗರ ಪಾಲಿಕೆಗಳನ್ನು ಗೆದ್ದು GBAಯ ಒಂದು ಚುಕ್ಕಾಣಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ರಣತಂತ್ರಗಳನ್ನ ರೂಪಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರು ಕೇಂದ್ರ, ಬೆಂಗಳೂರು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಈ 5 ನಗರ ಪಾಲಿಕೆಗಳೇನಿದೆ, ಈ ಪಾಲಿಕೆಗಳಿಗೆ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್, ಈ ಕಡೆ ಜಮೀರ್ ಅಹಮದ್ ಸೇರಿದಂತೆ 6 ಪ್ರಮುಖ ಸಚಿವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಅವರಿಗೆ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಈ ಒಬ್ಬೊಬ್ಬರು ಒಂದೊಂದು ಪಾಲಿಕೆಗೆ ಹೋಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡತಕ್ಕಂಥದ್ದು, ಜೊತೆಗೆ ಮುಂಬರ್ತಕ್ಕಂಥ ಒಂದು ಚುನಾವಣೆ ವಿಚಾರದಲ್ಲಿ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡತಕ್ಕಂಥ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದು ಕೇವಲ ಉಸ್ತುವಾರಿಗಳಿಗೆ ಕೊಟ್ಟಂತ ಟಾಸ್ಕ್ ಮಾತ್ರವಲ್ಲ, DK ಶಿವಕುಮಾರ್ ಅವರಿಗೂ ಕೂಡ ಇದು ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ DK ಶಿವಕುಮಾರ್ ಅವರು ಇದೇ ಡಿಸೆಂಬರ್ ಅವಧಿಯಲ್ಲಿ ಅಥವಾ ಮಾರ್ಚ್ ನಲ್ಲಿ CM ಆಗಬೇಕು ಅಂತ ಬಹಳಷ್ಟು ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಕೆಪಾಸಿಟಿ ಏನಿದೆ, ತಮ್ಮ ಒಂದು ಪಕ್ಷಕ್ಕೆ ಇರತಕ್ಕಂಥ ಒಂದು ನಿಷ್ಠಾವಂತ ಮತ್ತೆ ಪಕ್ಷಕ್ಕಾಗಿ ಮಾಡಿದಂತ ಒಂದು ಸೇವೆ ಏನಿದೆ ಅದನ್ನ ಹೈಕಮಾಂಡ್ಗೂ ಕೂಡ ತಲುಪಿಸಬೇಕು. ಈ ಒಂದು GBA ಎಲೆಕ್ಷನ್ ಅನ್ನ ಗೆದ್ದು ಹೈಕಮಾಂಡ್ ಗಮನವನ್ನು ಕೂಡ ಸೆಳೆಯತಕ್ಕಂಥ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಹಾಗಾಗಿ ಈ GBA ಎಲೆಕ್ಷನ್ ಇದೆ, ಇದು ಸಚಿವರಿಗೆ ಮಾತ್ರವಲ್ಲ, DK ಶಿವಕುಮಾರ್ ಅವರು ಕೂಡ ಒಂದು ರೀತಿಯ ಅಗ್ನಿ ಪರೀಕ್ಷೆ ಆಗಿದೆ. ಮತ್ತೊಂದು ಕಡೆ ಸಚಿವರೇನಿದ್ದಾರೆ ಇವರು ತಮ್ಮ ಕ್ಷೇತ್ರಗಳಿಗೆ ಮಾತ್ರ ಸೀಮಿತರಾಗಿರೋದು ಮಾತ್ರವಲ್ಲ, ಪಕ್ಷ ಸಂಘಟನೆಯಲ್ಲೂ ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ, ಜವಾಬ್ದಾರಿಯನ್ನ DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಯಾವ ಸಚಿವರೇನಾದ್ರೂ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಅಥವಾ ತಮ್ಮ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಫೈಲೂರ್ ಆದ್ರೆ ಮುಂದೆ ಅವರಿಗೆ ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬರತಕ್ಕಂಥ ಒಂದು ಆತಂಕಗಳು ಎದುರಾಗಬಹುದು. ಈ ನಿಟ್ಟಿನಲ್ಲಿ ಪಾಲಿಕೆ ಎಲೆಕ್ಷನ್ ಏನಿದೆ ಇದು ಘಟಾನುಘಟಿ ನಾಯಕರ ಒಂದು ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬೋದು. ಕಾರ್ತಿಕ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.